ಹಲೋ, ಯಾರು? ಬೋನಿ. ಬೋನಿ ಅಂತ ಕರೆಯಕ್ಕಾಗ್ಲಿಲ್ಲ ಅಂದ್ರೆ ಟೋನಿ ಅಂತ ಕರೀತಾರೆ. ನನ್ನ ಹೆಸರು ಟೋನಿ, ಆದ್ರೆ ಎಲ್ಲರೂ ಪ್ರೀತಿಯಿಂದ ಬೋನಿ ಅಂತ ಕರೀತಾರೆ. ಬೋನಿ ಅವಾಗವಾಗ ಹೇಳೋದಿಲ್ಲ, ನಿನ್ನ ಹತ್ರ ಇರೋ ಫಾರ್ಮುಲಾನ ಕೊಡು, ನೀನು ಆಗಾಗ ವೇಷನ ಬದಲಿಸ್ಕೋತಿಲ್ಲ, ಅದು ಆ ಒಂದೇ ಒಂದು ಫಾರ್ಮುಲಾ ನನ್ನ ಹತ್ರ ಇದ್ರೆ ನಾನು ನಿನ್ನನ್ನ ಕರೋಡ್ಪತಿಯನ್ನಾಗಿ ಮಾಡ್ಬಿಡ್ತೀನಿ. ಇಲ್ಲ ಅಂತಂದ್ರೆ ನಿನ್ನನ್ನ ಫುಟ್ ಬಾತಕ್ ತಂದ್ಬಿಡ್. ಶಾಟ. ನಾನು ನಿನ್ನಂತವ್ರಿಗೆಲ್ಲ ಹೆದರ್ಕೊಳ್ಳೋದಿಲ್ಲ. ನೀನು ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ಆ ಫಾರ್ಮುಲನ್ ಮಾತ್ರ ನಾನು ನಿನ್ಗೆ ಕೊಡೋದೇ ಇಲ್ಲ. ಏನ್ ಮಾಡ್ಕೋತೀಯೋ ಮಾಡ್ಕೋ. ನನಗನ್ಸುತ್ತೆ ಎಲ್ಲ ಸರಿಯಾಗಿದೆ ಅಂತ. ನಾನೀಗ ಹೊರಗಡೆ ಹೋಗಬಹುದು. ಮಕ್ಕಳೇ, ನೀವೆಲ್ಲ ತುಂಬಾನೇ ಅದೃಷ್ಟವಂತರು. ಯಾಕಂದ್ರೆ ಮಿಸ್ಟರ್ ಕಮೀಲಿಯನ್ ಅವರು ನಿಮ್ಮನ್ನ ಮಾತಾಡ್ಸೋದಕ್ ಬರ್ತಾ ಇದ್ದಾರೆ. ಮಿಸ್ಟರ್ ಕಮೀಲಿಯನ್ ಅವರು ತುಂಬಾನೇ ದೊಡ್ಡ ಸೈಂಟಿಸ್ಟ್. ಅವರು ತುಂಬಾನೇ ಇನ್ವೆನ್ಷನ್ ಗಳನ್ನ ಮಾಡಿದ್ದಾರೆ. ಆದ್ರೆ ಒಂದು ಇನ್ವೆನ್ಷನ್ ಇದೆ, ಅದು ಅವರ ಹೆಸರನ್ನೇ ಬದಲಾಯಿಸ್ಬಿಟ್ಟಿದೆ. ಅದು ಕಮೀಲಿಯನ್ ಅಂತ. ಅದು ಯಾವ ಇನ್ವೆನ್ಷನ್ ಸರ್? ಹೇಗೆ ಕಮೀಲಿಯನ್ ಅಂದ್ರೆ ಈ ಊಸುರುವಳ್ಳಿ ಇದೆಯಲ್ಲ, ಅದು ತನ್ನ ಬಣ್ಣವನ್ನ ಬದಲಾಯಿಸ್ಕೊಂಡು ತನ್ನನ್ನು ತಾನು ಹೇಗೆ ಬಚ್ಚಿಟ್ಕೊಳ್ಳುತ್ತೋ ಅದೇ ರೀತಿ ಕಮೀಲಿಯನ್ ಅವರು ಒಂದು ಗ್ಯಾಡ್ಜೆಟ್ ನ ತಯಾರಿಸಿದ್ದಾರೆ. ಅದರಿಂದ ಅವರು ಯಾವ ವಸ್ತುವಾಗಬೇಕಾದ್ರೂ ಬದಲಾಗಬಹುದು. ಅವರು ಫ್ಲವರ್ ಪಾಟ್ ಆಗಬಹುದು, ಚೇರ್ ಆಗಬಹುದು, ಅಥವಾ ಯಾವ ವಸ್ತುವಾಗಬೇಕಾದ್ರೂ ಬದಲಾಗಬಹುದು. ಅವರು ಗೊತ್ತಾ ನಿಮ್ಗೆ? ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ಮಕ್ಕಳೇ, ಇವರೇ ಮಿಸ್ಟರ್ ಕಮೀಲಿಯನ್. ನಾನು ಇವ್ರ ಬಗ್ಗೆ ನಿಮ್ಗೆಲ್ಲಾನು ಹೇಳಿದ್ದೀನಿ. ಮಿಸ್ಟರ್ ಕಮೀಲಿಯನ್ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಅವರ ಅದ್ಭುತವಾದ ಸಮಯವನ್ನ ನಿಮಗಾಗಿ ಕೊಡ್ತಾ ಇದ್ದಾರೆ ಅಂತ. ಈಗ ನಿಮ್ಮನ್ನ ಕುರಿತು ಇವರು ಮಾತಾಡ್ತಾರೆ. ಥ್ಯಾಂಕ್ ಯು ಮಿಸ್ಟರ್ ಪ್ರಿನ್ಸಿಪಲ್ ಸಿಂಗ್. ಮಕ್ಕಳೇ, ನಾನು ಒಂದಲ್ಲ ಒಂದು ದಿವಸ ಚಿಕ್ಕ ವಯಸ್ಸಿನಲ್ಲಿ ನಿಮ್ ತರನೇ ಸ್ಟೂಡೆಂಟ್ ಆಗಿದ್ದೆ. ಆದ್ರೆ ನನಗೊಂದು ಆಸೆ ಇತ್ತು, ಏನಾದ್ರೂ ಒಂದು ಸಾಧಿಸಬೇಕು, ಅದು ದೇಶವನ್ನೇ ಉದ್ಧಾರ ಮಾಡುವಂಥದ್ದು ಅಂತ. ನೋಡಿ ಮಕ್ಕಳೇ, ಮನುಷ್ಯ ಏನಾದ್ರೂ ನಿರ್ಧರಿಸಿದ್ರೆ ಅವನು ಏನು ಬೇಕಾದ್ರೂ ಮಾಡಬಲ್ಲ. ಆದ್ರೆ ಛಲ ಮತ್ತೆ ಮಾಡುವಂತ ಶಕ್ತಿ ಹಾಗೂ ಶ್ರಮ ಇರಬೇಕು. ಗೊತ್ತಾಯ್ತಾ? ಮಕ್ಕಳೇ, ನನಗೊಂದು ಇಂಪಾರ್ಟೆಂಟ್ ಕೆಲಸ ನೆನಪಾಯ್ತು. ನಾನು ಈಗಲೇ ಬಂದ್ಬಿಡ್ತೀನಿ. ಏನೋ ಸರಿ ಇಲ್ಲ, ಬನ್ನಿ ಹೋಗಿ ನೋಡೋಣ. ಹುಡುಕಿಯವನ್ನ ಅವನು ಎಲ್ಲಿದ್ರೂ ಬಿಡಬೇಡಿ. ಅವನು ಸೋಫಾ, ಚೇರು, ಫ್ಲವರ್ ಪಾಟು ಏನ್ ಬೇಕಾದ್ರೂ ಆಗಬಹುದು. ಅವನು ಎಲ್ಲಿದ್ರೂ ಹುಡ್ಕೊಂಡು ನನ್ನ ಹತ್ರ ತಗೊಂಡ್ ಬನ್ನಿ. ಮಿಸ್ಟರ್ ಕಮೀಲಿಯನ್ ಅವ್ರನ್ನ ಅವರು ಯಾವ ರೂಪದಲ್ಲಿ ಬೇಕಾದ್ರೂ ಬದಲಿಸ್ಕೋಬಹುದು. ಅಲ್ಲಿ ನೋಡಿ, ಅವ್ರೀಗ ಫ್ಲವರ್ ವಾಸ್ ಆಗಿದ್ದಾರೆ. ಮೋಸ್ಟ್ಲಿ ಇವ್ರನ್ನ ಹಿಡಿಯೋಕಂತಾನೆ ಆ ಗೂಂಡಾಗಳು ಬಂದಿರೋದನ್ಸುತ್ತೆ. ಶಿವ, ಈ ಫ್ಲವರ್ ಬಸ್ ತನ್ನಿಂತಾನೆ ಮೂವ್ ಆಯ್ತು ಈಗ. ಸರ್ ನೀವ್ ಅಳ್ಳಾಡ್ಬೇಡಿ, ಅವರು ನೋಡ್ಬಿಡ್ತಾರೆ.
ಏ ಮಕ್ಕಳೇ, ಆ ಫ್ಲವರ್ ವಾಸ್ ಇಂದ ದೂರ ಹೋಗಿ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ನೋಡು, ಈ ಹುಡುಗನ ಹತ್ರ ಫೈಟ್ ಮಾಡೋದು ಕಷ್ಟ ಇದೆ. ಮೊದಲು ನಾವು ಕಮಿಲಿಯನ್ನ ಎತ್ಕೊಂಡು ಹೋಗ್ಬೇಕು, ಬೇಗ. ಸರ್ ಹೊರಗ್ ಬನ್ನಿ ನೀವೀಗ. ಅವರೆಲ್ಲ ಹೋಗಾಯ್ತು. ಥ್ಯಾಂಕ್ ಯು ಮಗು, ನೀನ್ ನನ್ನನ್ನು ಕಾಪಾಡ್ಬಿಟ್ಟೆ. ಅವರು ನನ್ನ ಹತ್ರ ಒಂದು ವಿಷಯನ ತಿಳ್ಕೋಬೇಕು ಅಂತ ಇದ್ದಾರೆ. ಅವರು ನನ್ನ ಹತ್ರ ಇರೋ ಫಾರ್ಮುಲಾ ಬೇಕು ಅಂತ ಇದ್ದಾರೆ, ನಾನು ಹೇಗೆ ವೇಷವನ್ನ ಬದಲಾಯಿಸ್ತೀನಿ ಅನ್ನೋದು. ನಾನು ಈ ಫಾರ್ಮುಲಾವನ್ನ ನನ್ನ ದೇಶದ ಗೂಢಾಚಾರಿಗಳಿಗೆ ಕೊಡಬೇಕು ಅಂತಿದ್ದೀನಿ. ಅದರಿಂದ ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು. ಆದ್ರೆ ಬೋನಿ ಇದನ್ನ ತಪ್ಪಾಗಿ ಬಳಸ್ಕೋಬೇಕು ಅಂತ ಇದ್ದಾನೆ. ಸರ್, ನಾನು ಲಡ್ಡು ಸಿಂಗ್ ಸರ್ ಅವ್ರಿಗೆ ಹೇಳಿ ನಿಮ್ಮ ಸುರಕ್ಷತೆಯ ತಯಾರಿ ಮಾಡಿಸ್ತೀನಿ. ನೀವು ನನ್ನ ಫೋನ್ ನಂಬರ್ ಕೂಡ ತಗೊಳ್ಳಿ, ಮತ್ತೆ ಯಾವಾಗ ಬೇಕೋ ಅವಾಗ ಕಾಲ್ ಮಾಡಿ ಕರ್ಕೊಳ್ಳಿ. ತಗೊಳ್ಳಿ ಬಾಸ್, ನಿಮ್ಮ ಮಿಸ್ಟರ್ ಕಮಿಲಿಯನ್. ಹಲೋ ಮಿಸ್ಟರ್ ಕಮಿಲಿಯನ್, ಹೇಗಿದ್ದೀರಾ ನೀವು? ಬೋನಿ ಬೋನಿ ಅಂತ ಕರೀರಿ, ಟೋನಿ ಅಂತ ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ. ಬನ್ನಿ ಬನ್ನಿ, ಹೊರಗಡೆ ಬನ್ನಿ. ಡೋಂಟ್ ಬಿ ಅಫ್ರೇಡ್. ಜಲ್ದಿ ಬಂದು ನನಗೆ ಆ ಫಾರ್ಮುಲಾನ ಕೊಟ್ಟು ಬಿಡಿ. ಮಿಸ್ಟರ್ ಕಮಿಲಿಯನ್, ಹೊರಗಡೆ ಬನ್ನಿ ಅಂತ ಹೇಳದ್ನಲ್ಲ ನಿಮ್ಗೆ. ಹೊರಗಡೆ ಬನ್ನಿ, ಹೊರಗಡೆ ಬನ್ನಿ. ಅಯ್ಯೋ ದಡ್ಡ ಮಡ್ಡಿ ಹೈಕ್ಳ, ನೀವು ನಿಜವಾದ ಫ್ಲವರ್ ವಾಸ್ನ ತಗೊಂಡ್ ಬಂದಿದ್ದೀರಾ. ಮಿಸ್ಟರ್ ಕಮಿಲಿಯನ್ ನಿಮ್ಮನ್ನ ದಡ್ಡನನ್ನಾಗಿ ಮಾಡಿದಾನೆ. ಸಾರಿ ಸರ್, ಆ ಮಕ್ಕಳು ಫ್ಲವರ್ ವಾಸ್ ಬದಲು ಮಾಡಿ ನಮ್ಮನ್ನ ಕುರಿ ಮಾಡಿದ್ದಾರೆ. ಆ ಮಕ್ಕಳು ಈ ಪಾಟ್ ಹತ್ರನೇ ಮಾತಾಡ್ತಿದ್ರು. ಯಾವ ಮಗು? ಬಾಸ್, ಮಗು ಅಂತ ಹೇಳ್ಬೇಡಿ ಅವನ್ನ. ಅವನು ತುಂಬಾ ಹೊಡೆದ ನಮ್ಗೆ. ಅವನಿಗೆ ಮಗು ಅಂದ್ರೆ ಕೋಪ ಬರುತ್ತೆ ಬಾಸ್. ಒಂದು ಮಗುವಿಂದ ಹೊಡೆಸ್ಕೊಂಡ್ ಬಂದಿದ್ದೀರಾ? ನಾಚಿಕೆ ಆಗ್ಬೇಕು. ಹೋಗಿ ಹೋಗಿ ಕಮಿಲಿಯನ್ನ ಅವ್ರ ಮನೆಯಿಂದಾನೆ ಎತ್ತಾಕೊಂಡ್ ಬನ್ನಿ, ಹೋಗಿ. ಶಿವ, ನಿನ್ ಪ್ರಕಾರ ಆ ಗೂಂಡಗಳು ಮಿಸ್ಟರ್ ಕಮಿಲಿಯನ್ ಮನೆಗೆ ಬರ್ತಾರೆ ಅಂತನಾ? ಅವರು ನಿಜವಾದ ಫ್ಲವರ್ ವಾಸು ಎತ್ಕೊಂಡು ಹೋಗಿರೋದು ಅವ್ರಿಗೆ ಯಾವಾಗ ಗೊತ್ತಾಗುತ್ತೋ ಅವ್ರವಾಗ ಖಂಡಿತ ಬರ್ತಾರೆ. ಬನ್ನಿ ಗುಂಡಾಗಳೇ ಬನ್ನಿ. ನಿಮ್ಮಂತ ಗುಂಡಾಗಳಿಗೆ ಅಂತಾನೆ ನಾನು ಸಿಕ್ಕಾಪಟ್ಟೆ ತಯಾರಿಗಳನ್ನ ಮಾಡ್ಕೊಂಡಿದ್ದೀನಿ. ಓ ಇಲ್ಲ, ಲಡ್ಡು ಸಿಂಗ್ ಸರ್, ಅವರು ಮಿಸ್ಟರ್ ಕಮಿಲಿಯನ್ ಅವರ ಹೋಮ್ ಸೆಕ್ಯೂರಿಟಿನ ಮುರಿದು ಒಳಗ್ ಹೋಗ್ತಾ ಇದ್ದಾರೆ. ಮಿಸ್ಟರ್ ಕಮಿಲಿಯನ್ ಅವರು ಸಿಗ್ನಲ್ ಕೊಟ್ಟ ತಕ್ಷಣ ನಾವು ಹೋಗೋಣ. ಹಲೋ ಶಿವ, ಅವರು ಮತ್ತೆ ಬಂದಿದ್ದಾರೆ. ನೀನು ಹೊರಗಡೆ ಇದೆಯಾ ತಾನೇ? ಬೇಗ ಬಂದ್ಬಿಡು. ನಾನು ಸೋಫಾ ಆಗಿ ವಿಂಡೋ ಹತ್ರನೇ ಇರ್ತೇನೆ, ಸರಿನಾ? ಓಕೆ ಸರ್, ನಾನು ಈಗಲೇ ಬರ್ತೀನಿ. ನಡೀರಿ ಲಡ್ಡು ಸಿಂಗ್ ಸರ್. ಹಲೋ ಅಂಕಲ್, ಏನಾದ್ರೂ ಹುಡುಕ್ತಾ ಇದ್ರಾ? ನೀನ್ ಮತ್ತೆ ಬಂದ್ಯಾ? ಸುಮ್ನೆ ಒಳ್ಳೆ ಹುಡುಗನ್ ತರ ಮನೆಯಿಂದ ಹೊರಗಡೆ ಹೋಗೋ. ಮಗು ಅಂತ ಹೇಳ್ಬೇಡಿ ಅಂಕಲ್. ನಡೀರಿ ನಡೀರಿ. ಅದೇ ಯೋಡಿ, ಆ ಲೇಸರ್ ಬೀಮ್ನ ಟಚ್ ಮಾಡ್ಬೇಡಿ. ನಡೀರಿ. ವಿಂಡೋ ಹತ್ರ ಇರೋ ಸೋಫಾನೇ ಮಿಸ್ಟರ್ ಕಮಿಲಿಯನ್ ಅವರು. ನೀವು ತಿರ್ಗಾ ಗುಂಡಗಳಿಗೆ ಫೂಲ್ಸ್ ಆಗಿ ಮಾಡಿ. ಸಾರಿ ಸರ್,
ನನಗ್ ಗೊತ್ತಿರ್ಲಿಲ್ಲ ನೀವ್ ಎಲ್ಲಿದ್ದೀರಾ ಅಂತ. ಸಾರಿ. ಅಲ್ಲಿ ಆ ಸೋಫಾನ ಎತ್ತಕೊಂಡು ನಡೀರಿ. ಆ ಹುಡುಗಿ ಕೂತ್ಕೊಂಡಿದ್ಯಲ್ಲ ಅದು ಈ ಬಾರಿ ಹಿಡಿಲೇಬೇಕು. ಥ್ಯಾಂಕ್ ಯು ಶಿವ, ಥ್ಯಾಂಕ್ ಯು. ನೀನು ಮತ್ತೊಮ್ಮೆ ನನ್ನನ್ನು ಕಾಪಾಡಿಬಿಟ್ಟೆ. ಈಗ ಗೊತ್ತಾಗತ್ತೆ. ಮತ್ತೇನಾ? ಶಿವ, ನಾನು ಆ ಫಾರ್ಮುಲಾನ ಎಕ್ಸಿಬಿಷನ್ ಹಾಲ್ನಲ್ಲಿ ಬಚ್ಚಿಟ್ಬಿಟ್ಟಿದ್ದೀನಿ. ನಡಿ ಅದನ್ನ ಎತ್ಕೊಂಡು ಪೊಲೀಸವ್ರು ಕೊಟ್ಬಿಡೋಣ. ಮತ್ತೆ ದಡ್ಡನಾಗ್ ಬಂದಿದ್ಯಾ? ಎಲ್ಲಿದ್ದಾನೆ ಕಮೀಲಿಯನ್? ಎಲ್ಲಿ? ಇದು ನಿಜವಾದ ಸೋಫಾ. ಬಾಸ್, ಆ ಹುಡುಗ ತುಂಬಾ ಚಾಣಾಕ್ಷ. ಏನೋ ಯಾಕೆ ಫೋನ್ ಮಾಡ್ದೆ? ಏನು ಎಕ್ಸಿಬಿಷನ್ ಹಾಲು ಫ್ಲವರ್ ವಾಸ್ನಲ್ಲ? ಬನ್ನಿ ನನ್ನ ಜೊತೆ. ಅಯ್ಯೋ ಮಿಸ್ಟರ್ ಕಮೇಲಿಯನ್, ಹೇಗ್ ಟ್ರಾಪ್ ಮಾಡೋದು? ಐ ಗೂಂಡಗಳಿಗೆ ಹೊಡೆಯೋ ಬದಲು ಪೊಲೀಸರಿಗೆ ಹೊಡೆಯುತ್ತೆ. ಅಲ್ಲಿ ನೋಡಿ, ಒಬ್ಬ ಗುಂಡ ಇಲ್ಲೇ ಇದ್ದ. ಅವನು ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊಂಡಿದ್ದಾನೆ ಅನ್ಸುತ್ತೆ. ನಾವು ಬೇಗ ಎಕ್ಸಿಬಿಷನ್ ಹಾಲ್ಗೆ ಹೋಗಿ ಆ ಫಾರ್ಮುಲಾನ ಕಾಪಾಡಬೇಕಾಗುತ್ತೆ. ಬೋನಿ ಅಂತ ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೋನಿ ಅಂತ ಕರೀರಿ. ಫಾರ್ಮುಲಾ ಸಿಕ್ಬಿಡ್ತು. ಬಾಸ್, ಅವರೆಲ್ಲ ಬರ್ತಿದ್ದಾರೆ. ನಾವಿಲ್ಲಿಂದ ತಪ್ಪಿಸ್ಕೋಬೇಕು. ಈ ನಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಮಗೆ ಪೊಲೀಸರ ಅವಶ್ಯಕತೆ ಇದೆ. ಈಗ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ಸರ್, ಪೇಷಂಟ್ಗೆ ತುಂಬಾ ಸೀರಿಯಸ್ ಆಗಿದೆ ಸರ್. ಅವ್ರನ್ನ ವೀನಸ್ ಸಿಟಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನಮ್ ಡ್ರೈವರ್ ಕಾಣಿಸ್ತಾ ಇಲ್ಲ. ಮತ್ತೊಬ್ಬ ಡ್ರೈವರ್ ವೇದಾ ಸಿಟಿಯ ಹೊರಗಡೆ ಕಾಯ್ತಾ ಇದ್ದಾರೆ. ನೀವು ಈ ಆಂಬ್ಯುಲೆನ್ಸ್ ನ ಡ್ರೈವಿಂಗ್ ಮಾಡ್ಕೊಂಡು ವೇದಾ ಸಿಟಿ ಹೊರಗಡೆ ತನಕ ಕರ್ಕೊಂಡು ಹೋಗ್ತೀರಾ ಸರ್? ಸರ್ ಪ್ಲೀಸ್ ಸಹಾಯ ಮಾಡಿ. ನೀವು ಇದೊಂದು ಸಹಾಯ ಮಾಡಿದ್ರೆ ಆ ಜೀವನ ನಾವು ಉಳಿಸಬಹುದು. ಯಾಕಾಗ್ಬಾರ್ದು? ಇದೊಂದು ಪುಣ್ಯದ ಕೆಲಸ ಮಾಡ್ದಂಗಾಗತ್ತೆ. ನಡಿ ಜಯರಾಮ, ನೀನ್ ಇಲ್ಲೇ ಇದ್ಕೊಂಡು ಶಿವನಿಗೆ ಹೆಲ್ಪ್ ಮಾಡು. ನಾನು ಆಂಬ್ಯುಲೆನ್ಸ್ ನ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀನಿ. ನಡಿ. ಜಯರಾಮ್ ಸರ್, ಲಡ್ಡು ಸಿಂಗ್ ಸರ್ ಇಲ್ಲಿ. ಅವರು ಆಂಬ್ಯುಲೆನ್ಸ್ ತಗೊಂಡು ಒಬ್ಬ ಪೇಷಂಟ್ ನ ವೇದಾ ಸಿಟಿಯಿಂದ ಹೊರಗಡೆ ಕರ್ಕೊಂಡು ಹೋಗಿ ಬಿಡೋದಕ್ಕೆ ಹೋಗಿದ್ದಾರೆ. ಅಯ್ಯೋ, ನಮ್ಮ ಆಂಬ್ಯುಲೆನ್ಸ್ ನ ಯಾರು ತಗೊಂಡೋದ್ರು? ಈಗ ನಮ್ಮ ಪೇಷಂಟ್ ನ ನಾವು ಆಸ್ಪತ್ರೆಗೆ ಹೇಗ್ ಸೇರ್ಸೋದು? ಜಯರಾಮ್ ಸರ್, ನನಗನ್ಸುತ್ತೆ ಆಂಬ್ಯುಲೆನ್ಸ್ ನ ಕಳ್ಳರು ತಗೊಂಡೋಗಿದ್ದಾರೆ ಅಂತ. ಲಡ್ಡು ಸಿಂಗ್ ಸರ್ಗೆ ಮೂರ್ಖನಾಗಿ ಮಾಡಿದ್ದಾರೆ. ನೀವು ನನ್ನ ಹಿಂದೆ ಬನ್ನಿ. ಮೇಲ್ಗಡೆ ಏನ್ ಬಿತ್ತು ಹೋಗಿ ನೋಡು.
ಆ ಮಗು ಬಂದ್ಬಿಡ್ತು. ಅವನ್ ತಿರ್ಗಾ ಹೊಡಿತಾನೆ. ನಾನು ಹೋಗ್ಲಾ ಬಾಸ್? ನಾನು ಹೋಗ್ತೀನಿ. ಪ್ಲೀಸ್ ಬಾಸ್, ಅರ್ಥ ಮಾಡ್ಕೊಳ್ಳಿ. ನಾನು ಹೋಗ್ತೀನಿ. ಅವ್ನು ತುಂಬಾ ಹೊಡಿತಾನೆ. ಪ್ಲೀಸ್ ಬಾಸ್. ಏನ್ ಮಾತಾಡ್ತಾ ಇದ್ಯಾ? ಒಂದು ಮಗುಗೆ ಹೆದರ್ಕೋತಾ ಇದ್ಯಾ ನೀನು? ನಾನು ನೋಡ್ತೀನಿರೋ ಯಾವ ರೀತಿ ಮಗು ಅಂತ ಅದನ್ನ. ಓ, ನಮ್ಮವರೆಲ್ಲ ನೋಡಿ ಹೆದರ್ಕೋತಾ ಇರೋದು ಇದೇ ಮಗುನೇನಾ? ಮಗು ಅಂತ ಹೇಳ್ಬೇಡಿ ಅಂಕಲ್. ಅಯ್ಯೋ, ಮೇಲ್ಗಡೆ ಯಾರಿದು ಇಷ್ಟೊಂದು ಸೌಂಡ್ ಮಾಡ್ತಾ ಇದ್ದಾರೆ? ಯಾರು? ಏನ್ ಮಾಡ್ತಾ ಇದ್ದಾರೆ? ಶಿವ, ಶಿವ ಅಂತ ನನ್ನ ಹೆಸರು. ಒಂದು ಫಾರ್ಮುಲಾಗೋಸ್ಕರ ಇಷ್ಟೊಂದು ಒದೆ ತಿನ್ಬೇಕಾಗಿ ಬಂತು. ತಗೊಳ್ಳಿ ನಿಮ್ ಫಾರ್ಮುಲಾನ. ಒಂದು ಮಗುವಿಂದ ಒದೆ ತಿನ್ಬಿಟ್ಟೆ, ನನ್ನ ಮರ್ಯಾದೆ ಹಾಳಾಗೋಯ್ತು. ಇನ್ನು ನನ್ನವರು ನನಗೆ ಹೇಗ್ ಮರ್ಯಾದೆ ಕೊಡ್ತಾರೆ? ಶಿವ, ನೀ ನನಗೆ ತುಂಬಾ ದೊಡ್ಡ ಉಪಕಾರ ಮಾಡಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾನ್ ಸಹಾಯ ಮಾಡ್ಲಿಲ್ವೇನು? ಎಷ್ಟು ಸಲ ಹೊಡ್ಸ್ಕೊಂಡಿದೀನಿ ನಿಮ್ಮ ಡೋರ್ ಟ್ರ್ಯಾಪ್ ಇಂದ, ಇನ್ನೂ ಕೂಡ ನೋವು ಹೋಗಿಲ್ಲ.